ನಾವು 1 ತಿಂಗಳ ಅಂತರದಲ್ಲಿ ಹಲವು ಘಟನೆಗಳಿಗೆ ಸಾಕ್ಷಿಯಾಗಿದ್ದೇವೆ. ಏಪ್ರಿಲ್ 22ರಂದು ನಡೆದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಇಡೀ ದೇಶ ದಂಗಾಗಿದೆ. ಇದರ ಪ್ರತ್ಯುತ್ತರವಾದ ರಾಜತಾಂತ್ರಿಕ ನಡೆಗಳು ಮತ್ತು ಆಪರೇಷನ್ ಸಿಂಧೂರದ ಗೆಲುವು ನಮ್ಮನ್ನು ಕೆಣಕಿದರೆ ಉಳಿಗಾಲವಿಲ್ಲ ಎಂಬ ಸಂದೇಶವನ್ನು ಜಗತ್ತಿಗೆ ತಿಳಿಸಿದೆ. ಆಪರೇಷನ್ ಕಿಲ್ಲರ್ ಮೂಲಕ ಸೇಡನ್ನಂತೂ ಸಂಪೂರ್ಣ ತೀರಿಸಿಯೇ ತೀರಿಸುತ್ತೇವೆ. ಇದು ಖಡಾಖಂಡಿತ. ಭಿಕ್ಷೆ ಬೇಡಿ ಬದುಕುತ್ತಿದ್ದ ಪಾಕಿಸ್ತಾನಕ್ಕೆ ಇದು ಬೇಕಿತ್ತ? ತಾನು ಸಾಕಿದ ಶಿಷ್ಯಂದಿರು ಮಾಡಿದ ತಪ್ಪಿನಿಂದ ಇಂದು ಪಾಕಿಸ್ತಾನ ಕಾಲು ಮುರಿಸಿಕೊಂಡಿದೆ. ಈ ಅವಸ್ಥೆಯಲ್ಲಿದ್ದರೂ ಪಾಕಿಸ್ತಾನಕ್ಕೆ ಹುರಿದುಂಬಿಸಿ ಸಹಾಯ ಮಾಡುವ ಆಪ್ತ ಮಿತ್ರರೇ ಚೀನಾ, ಟರ್ಕಿ ಮತ್ತು ಅಜರ್ಬೈಜಾನ್. ಚೀನಾಕ್ಕೆ ಪಾಕಿಸ್ತಾನವನ್ನು ಬೆಂಬಲಿಸಲು ಹಲವು ಕಾರಣಗಳಿವೆ. ಆದರೆ ಟರ್ಕಿ ಮತ್ತು ಅಜರ್ಬೈಜಾನ್, ಅಕೃತಜ್ಞ ಟರ್ಕಿ ಅಂತೂ ಕಷ್ಟ ಕಾಲದಲ್ಲಿನ ಭಾರತದ ಸಹಾಯವನ್ನು ಮರೆತೇ ಬಿಟ್ಟಿದೆ. ಈ ತರಹದ ದೇಶಗಳಿಗೆ ಬುದ್ಧಿ ಕಲಿಸಲು ಇರುವ ಹಲವು ಮಾರ್ಗಗಳಲ್ಲಿನ ಒಂದು ಮಾರ್ಗ ಬಹಿಷ್ಕಾರ. ಹೌದು, ಇದಕ್ಕೆ ಸರಕಾರದ ಮೂಲಕ ಹೊರಡುವ ಆದೇಶಕ್ಕೆ ಕಾಯುವ ಅಗತ್ಯವೇ ಇಲ್ಲ. ಪ್ರಜ್ಞಾವಂತ ನಾಗರಿಕ ತನ್ನ ಸ್ವಂತ ನಿರ್ಧಾರದಿಂದ ಮಾಡುವಂತಹ ಪ್ರತೀಕಾರ ಇದಾಗಿದೆ. ಹೆಚ್ಚಿನ ಆಮದು ವಸ್ತುಗಳ ಬಳಕೆದಾರ ದೇಶದ ನಾಗರಿಕ ಪ್ರಜ್ಞಾವಂತನಾಗಿದ್ದರೆ, ನಿಸ್ವಾರ್ಥಿಯಾಗಿದ್ದರೆ ಈ ಬಹಿಷ್ಕಾರ ಆಂದೋಲನ ಗೆಲ್ಲಬಹುದು, ವಿನಃ ಉಡಾಫೆಗಳಿಂದಲ್ಲ. ಅಜರ್ಬೈಜಾನ್ ಒಂದು ಪುಟ್ಟ ದೇಶ. ಒಂದು ಕಾಲದಲ್ಲಿ USSRನ ಭಾಗವಾಗಿತ್ತು. ಇನ್ನು ಟರ್ಕಿ ಎಲ್ಲ ಆಯಾಮದಲ್ಲೂ ಭಾರತದ ಮುಂದೆ ನಿಲ್ಲುವಂತಹ ದೇಶವಂತೂ ಅಲ್ಲವೇ ಅಲ್ಲ. ಪಾಕಿಸ್ತಾನದ ಪರ ದನಿ ಎತ್ತಿದ ಕಾರಣ ಭಾರತದಲ್ಲಿ ಈ ದೇಶಗಳ ವಿರುದ್ಧ ಬಹಿಷ್ಕಾರದ ಸದ್ದು ಕೇಳಿಬರುತ್ತಿದೆ. ಮುಖ್ಯವಾಗಿ ಇದು ಟರ್ಕಿ ಮತ್ತು ಅಜರ್ಬೈಜಾನ್ನ ಟೂರಿಸಂಗೆ ದೊಡ್ಡ ಪೆಟ್ಟು ಬೀಳಲಿದೆ. ಅನೇಕ ಟ್ರಾವೆಲಿಂಗ್ ಏಜೆನ್ಸಿಗಳು ಟರ್ಕಿ ಮತ್ತು ಅಜರ್ಬೈಜಾನ್ನ ಪ್ರವಾಸವನ್ನು ಮೊಟಕುಗೊಳಿಸಿದೆ. ಭಾರತೀಯ ವ್ಯಾಪಾರಿಗಳು ಟರ್ಕಿಯ ಸೇಬು ಮತ್ತು ಮಾರ್ಬಲ್ಗಳನ್ನು ಬಹಿಷ್ಕರಿಸಿದ್ದಾರೆ. ಭಾರತ ಈ ಎರಡೂ ದೇಶಗಳೊಂದಿಗೆ ಸಣ್ಣ ಮಟ್ಟದ ವ್ಯವಹಾರ ಹೊಂದಿದೆ. ಭಾರತವು ಎರಡರೊಂದಿಗೂ ವ್ಯಾಪಾರ ಹೆಚ್ಚುವರಿಯನ್ನು ಅನುಭವಿಸುತ್ತದೆ. ಇನ್ನು ಚೀನಾದ ಬಗ್ಗೆ ಹೇಳುವುದಾದರೆ, ಚೀನಾದ ರಗಳೆ ಮುಗಿಯುವುದಿಲ್ಲ. ಚೀನಾದ ಅತಿ ದೊಡ್ಡ ಮಾರುಕಟ್ಟೆ ಭಾರತ. ಇಷ್ಟೆಲ್ಲಾದರೂ ಯಾಕೆ ಭಾರತ ಸರಕಾರ ಚೀನಾವನ್ನು ಬಹಿಷ್ಕರಿಸುವುದಿಲ್ಲ? ಏಕೆಂದರೆ ಭಾರತ ಚೀನಾವನ್ನು ಈ ವಿಷಯದಲ್ಲಿ ಬ್ಲ್ಯಾಕ್ ಮೇಲ್ ಮಾಡುತ್ತದೆ. ಚೀನಾಕ್ಕೆ ಭಾರತೀಯ ಮಾರುಕಟ್ಟೆ ಅತಿ ಮುಖ್ಯ. ಇದನ್ನು ಕಳೆದುಕೊಳ್ಳಲು ಚೀನಾ ಸಿದ್ಧವಿಲ್ಲ. ಈ ವಿಷಯವನ್ನು ಮುಂದಿಟ್ಟು ಭಾರತ ಒಂದು ಮಟ್ಟಿಗೆ ಸೇಫ್ ಗೇಮ್ ಆಡುತ್ತದೆ. ಭಾರತ ಸರ್ಕಾರ ಯಾವುದೇ ದೇಶದ ವಸ್ತುಗಳನ್ನು ಬಹಿಷ್ಕರಿಸುವುದು ಬಿಡುವುದು ಭಾರತ ಸರ್ಕಾರಕ್ಕೆ ಬಿಟ್ಟ ವಿಷಯ. ಬಹಿಷ್ಕರಿಸಿದರೂ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನಮ್ಮ ಪಾತ್ರವೂ ಇದೆ. ಭಾರತ ಸರ್ಕಾರ ಚೀನಾ, ಟರ್ಕಿ ಮತ್ತು ಅಜರ್ಬೈಜಾನ್ಗಳನ್ನು ಬಹಿಷ್ಕರಿಸುವುದನ್ನು ನಾವು ಕಾಯುವುದಕ್ಕಿಂತ ನಾವೇ ಸ್ವಯಂ ಪ್ರೇರಿತವಾಗಿ ಒಗ್ಗಟ್ಟಿನಿಂದ ಬಹಿಷ್ಕರಿಸಿದರೆ ಅದಕ್ಕಿಂತ ದೊಡ್ಡ ದೇಶ ಸೇವೆ ಬೇರೊಂದಿಲ್ಲ. ಇಂದಿನಿಂದ ಮೇಡ್ ಇನ್ ಚೀನಾ, ಮೇಡ್ ಇನ್ PRC, ಮೇಡ್ ಇನ್ ಟರ್ಕಿ, ಮೇಡ್ ಇನ್ ಅಜರ್ಬೈಜಾನ್ ವಸ್ತುಗಳನ್ನು ಖರೀದಿಸದಿರೋಣ. ಜೈ ಹಿಂದ್.